ಪ್ರೀತಿಯ ಮಾತು, ಪ್ರಾಮಾಣಿಕ ಕೆಲಸಗಳಿಂದ ಕರ್ನಾಟಕದ ತುಂಬಾ ಗುರುತಿಸಿಕೊಂಡ IAS ಅಧಿಕಾರಿ ಮಹಾಂತೇಶ್ ಬೀಳಗಿ. ವಿದ್ಯಾರ್ಥಿಗಳು ಸಿಕ್ಕರೆ ಉತ್ಸಾಹ ತುಂಬಿ ಬರುವ ಮಾತುಗಳನ್ನ ಆಡದೆ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಜ್ಞಾನ ಬೆಳೆಸ್ಕೊಳ್ಳಿ, ಬದುಕು ಬೆಳಗಿಸಿ ಅಂತ ಸ್ಟೂಡೆಂಟ್ಸ್ಗೆ ಸಲಹೆ ಕೊಡೋದನ್ನ ಮರೀತಿರ್ಲಿಲ್ಲ. ಸ್ವತಃ ಬಡತನದ ಬೇಗೆಯಲ್ಲಿ ಬೆಂದು ಅಪಾರ ಅನುಭವಗಳನ್ನ ಬೆಳೆಸ್ಕೊಂಡು ಉನ್ನತ ಸ್ಥಾನಕ್ಕೇರಿದ ಅಪರೂಪದ ವ್ಯಕ್ತಿ ಮಹಾಂತೇಶ್. ಈ ಜನಸ್ನೇಹಿ ಅಧಿಕಾರಿ ಈಗ ನೆನಪು ಮಾತ್ರ. ಮಹಾಂತೇಶ್ ಬೀಳಗಿ ಇನ್ನಿಲ್ಲ. IAS ಅಧಿಕಾರಿಗೆ ಅಪಘಾತ. ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಮಂಗಳವಾರ ಕಾರು ಅಪಘಾತದಲ್ಲಿ ಸಾವಿಗೀಡಾದ್ರು. ಈ ದುರ್ಘಟನೆಯಲ್ಲಿ ಮಹಾಂತೇಶ್ ಬೀಳಗಿ ಸೇರಿದಂತೆ 3 ಮೃತಪಟ್ಟಿದ್ದಾರೆ. ಮಹಾಂತೇಶ್ ಸೋದರ ಸಂಬಂಧಿಗಳಾದ ಶಂಕರ ಬೀಳಗಿ ಮತ್ತು ಈರಣ್ಣ ಬೀಳಗಿ ಉಸಿರು ಚೆಲ್ಲಿದ್ದಾರೆ. ಸಂಬಂಧಿಕರೊಬ್ಬರ ವಿವಾಹ ಕಾರ್ಯಕ್ರಮಕ್ಕೆ ಅಂತ ಬೆಳಗಾವಿಯ ರಾಮದುರ್ಗದಿಂದ ಕಲಬುರಗಿಗೆ ತೆರಳುತ್ತಿದ್ದ ವೇಳೆ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಕಾರಿಗೆ ನಾಯೊಂದು ಅಡ್ಡ ಬಂದಿದ್ರಿಂದ ಅಪಘಾತ ತಪ್ಪಿಸೋಕೆ ಹೋಗಿ ಕಾರು ಡಿವೈಡರ್ಗೆ ಡಿಕ್ಕಿ ಆಗಿರೋದಾಗಿ ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗಿದೆ. ಆ ಹೊಡೆತಕ್ಕೆ ಕಾರು ಹಲವು ಬಾರಿ ಪಲ್ಟಿಯಾಗಿದೆ. KA04NC 7882 ಸಂಖ್ಯೆಯ ಇನೋವಾ ಕಾರು ನಜ್ಜು ಗುಜ್ಜಾಗಿದೆ. ಗಾಜುಗಳು ಪುಡಿಯಾಗಿದ್ವು, ಏರ್ ಬ್ಯಾಗ್ಗಳು ಓಪನ್ ಆಗಿದ್ವು. ಆದರೂ ಮಹಾಂತೇಶ್ ಮತ್ತು ಅವರ ಜೊತೆಗಿದ್ದವರು ಬದುಕಿ ಉಳಿಲಿಲ್ಲ. ಸೋದರ ಸಂಬಂಧಿಗಳಾದ ಶಂಕರ್ ಬೀಳಗಿ ಮತ್ತು ಈರಣ್ಣ ಬೀಳಗಿ ಸ್ಥಳದಲ್ಲೇ ಸಾವಿಗೀಡಾದ್ರು. ಗಂಭೀರವಾಗಿ ಗಾಯಗೊಂಡಿದ್ದ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರೆಳೆದರು. ಮಹಾಂತೇಶ್ ಬೀಳಗಿ ಸಾವಿನ ಸುದ್ದಿ ತಿಳಿತಿದ್ದಂತೆ ಆಸ್ಪತ್ರೆಗೆ ಪೊಲೀಸ್ ಅಧಿಕಾರಿಗಳು, ಕಲಬುರಗಿಯ ಜಿಲ್ಲಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳು ದೌಡಾಯಿಸಿದರು. 1974ರ ಮಾರ್ಚ್ 27ರಂದು ಜನಿಸಿದ ಮಹಾಂತೇಶ್ ಬೀಳಗಿ ಅವರು 2012ರ ಕರ್ನಾಟಕ ಕೇಡರ್ನ IAS ಅಧಿಕಾರಿ. ಪ್ರಸ್ತುತ ಅವರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಮಹಾಂತೇಶ್ ಅವರು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾಗಿ, ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಹಾಗೂ KPTCL KPCL ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ರು. 51 ವರ್ಷ ವಯಸ್ಸಿನ ಮಹಾಂತೇಶ್ ಅವರಿಗೆ ಇನ್ನೂ ಸುಮಾರು 10 ವರ್ಷಗಳ ಸೇವೆಗೆ ಅವಕಾಶವಿತ್ತು. ಬಡತನದಲ್ಲಿ ಚಿಗುರಿದ ಜನಸ್ನೇಹಿ ಅಧಿಕಾರಿ. ವಿದ್ಯಾರ್ಥಿಗಳ ಪಾಲಿಗೆ ಉತ್ಸಾಹದ ಚಿಲುಮೆ. ಕಷ್ಟ ಮತ್ತು ಹಸಿವು ಜೀವನ ಕಲಿಸುತ್ತೆ. ಕಷ್ಟಪಟ್ಟರೆ ಮಾತ್ರನೇ ರಾಜಮಾರ್ಗದಲ್ಲಿ ನಡೆಯೋಕೆ ಆಗುತ್ತೆ. ಹೀಗಂತ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ರು ಮಹಾಂತೇಶ್ ಬೀಳಗಿ. ವೆರೈಟಿ ಇಸ್ ದಿ ಸ್ಪೈಸ್ ಆಫ್ ಲೈಫ್ ಅಂತಿದ್ದ ಮಹಾಂತೇಶ್ ಅವರು ಜನರ ಮಧ್ಯೆ ಕೆಲಸ ಮಾಡಬೇಕು ಅಂತಿದ್ದವರು. ಕೆಲಸದಲ್ಲಿ ವೈವಿಧ್ಯತೆ ಇರಬೇಕು, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಸಲಹೆ ಕೊಡ್ತಿದ್ರು. ಅವರಿಗೆ ಬಡವರನ್ನ ಕಂಡ್ರೆ ಮನ ತುಂಬಿ ಬರ್ತಿತ್ತು. ವಿದ್ಯಾರ್ಥಿಗಳಿಗೆ ಸಮಯ ಸಿಕ್ಕಾಗೆಲ್ಲ ಪ್ರೋತ್ಸಾಹ ಕೊಡೋದನ್ನ ತಪ್ಪಿಸ್ತಿರ್ಲಿಲ್ಲ. ಜ್ಞಾನ ಬೆಳೆಸ್ಕೊಳ್ಳಿ ಅಂತ ಎಲ್ರಿಗೂ ಸಲಹೆ ಮಾಡ್ತಿದ್ರು. ಕಷ್ಟದ ಬದುಕಿನಲ್ಲೂ ಶ್ರಮದಿಂದ ಓದಿ ಉನ್ನತ ಹುದ್ದೆಗೆ ಏರಿದ ಮಹಾಂತೇಶ್ ಬೀಳಗಿ ಅವರು ತಮ್ಮ ಕೆಲಸಗಳಿಂದಲೇ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಜನಸ್ನೇಹಿ ಅಧಿಕಾರಿಯಾಗಿ, ಭಾವುಕ ವ್ಯಕ್ತಿಯಾಗಿ ಮಹಾಂತೇಶ್ ಅವರು ಸದಾ ನೆನಪಿನಲ್ಲಿ ಉಳಿತಾರೆ. ಸಮಾಜದಿಂದ ಪಡೆದದ್ದನ್ನ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋದು ಅವರು ಅನುಸರಿಸುತ್ತಿದ್ದ ತತ್ವಗಳಲ್ಲಿ ಒಂದು. ಬಾಲ್ಯದಿಂದಲೂ ಬಹಳ ಕಷ್ಟಪಟ್ಟು ಬೆಳೆದು ಬಂದವರು ಮಹಾಂತೇಶ್. ಒಪ್ಪತ್ತಿನ ಊಟಕ್ಕೂ ಬಹಳ ಕಷ್ಟ ಆಗ್ತಿದ್ದ ದಿನಗಳನ್ನ ಗಟ್ಟಿಯಾಗಿ ಎದುರಿಸಿ ಕಳೆದವರು. ವಿದ್ಯಾರ್ಥಿಯಾಗಿದ್ದಾಗಲೇ ಜೂನಿಯರ್ಗಳಿಗೆ ಟ್ಯೂಷನ್ ಹೇಳ್ತಿದ್ರು. ಅದರಿಂದ ಬೆಳಗಿನ ತಿಂಡಿ, ಓದಿಗೆ ಕಾಸು ಸಿಕ್ತಿತ್ತು. 2 ಹೊತ್ತಿನ ಊಟ ಸಿಗುತ್ತೋ ಇಲ್ವೋ, ಆದರೆ ಓದಬೇಕು, IAS ಅಧಿಕಾರಿ ಆಗಬೇಕು ಅನ್ನೋ ಗುರಿ ಮಾತ್ರ ಅವರ ಕಣ್ಣೆದುರುಗಿತ್ತು. ಮುಂದೆ ಬದುಕಿನಲ್ಲಿ ಶಿಕ್ಷಕರಾಗಿ, KAS ಅಧಿಕಾರಿಯಾಗಿ, ನಂತರ IAS ಅಧಿಕಾರಿಯಾಗಿ ತಮ್ಮ ಸೇವೆಯನ್ನ ಮುಂದುವರಿಸಿದ್ರು. ಅಧಿಕಾರಿ ಅಂದ್ರೆ ಹೇಗಿರಬೇಕು, ಅಧಿಕಾರಿ ಏನೆಲ್ಲ ಮಾಡಬಹುದು ಅನ್ನೋದು ವಿದ್ಯಾರ್ಥಿ ಇದ್ದಾಗಲೇ ಮನಸ್ಸಿನಲ್ಲಿ ಅಚ್ಚಾಗಿತ್ತು. ಅಧಿಕಾರಿ ಅಂದ್ರೆ ಹೀಗಿರಬೇಕು ಅನ್ನೋ ಎತ್ತರಕ್ಕೆ ಬೆಳೆದವರು. ಪ್ರೇರಣೆಯಾಗಿ ನಿಂತವರು ಮಹಾಂತೇಶ್ ಬೀಳಗಿ. ಅಂತ ಉತ್ಸಾಹದ ಚಿಲುಮೆ ಈಗ ಬದುಕಿಲ್ಲ ಅನ್ನೋದು ಬೇಸರದ ವಿಷಯ.